ನಮಸ್ಕಾರ ಎಲ್ಲರಿಗೂ. ಬಂಧುಗಳೇ, ಮೇಷರಾಶಿಯವರಿಗೆ ಯಾವ ಯಾವ ಸಮಸ್ಯೆಗಳು ತುಂಬ ಕಾಡ್ತಾ ಇರ್ತವೆ, ಅದೆಲ್ಲ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡ್ಕೋಬೋದು? ಜಾತಕ ಇಲ್ಲದಲೇ ಇದ್ದರೂ ಪರವಾಗಿಲ್ಲ, ಅಥವಾ ಹುಟ್ಟಿದ ಡೇಟ್ ಆಫ್ ಬರ್ತ್ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಮೇಷರಾಶಿ ಹೆಸರು ಮೇಲಾದರೂ ಪರಿಹಾರ ಮಾಡ್ಬೋದು. ಅದು ಜಾತಕದಲ್ಲಿ ಮೇಷರಾಶಿ ಇದ್ರೂ ಸಹ ಈ ಪರಿಹಾರಗಳನ್ನು, ಉದ್ಯೋಗ ಸಮಸ್ಯೆಗಳಾಗ್ಬೋದು, ವಿವಾಹ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಯಾವುದೇ ಆಗಲಿ, ಏನೇ ಇದ್ರೂ ಸಹ ಈ ಪರಿಹಾರಗಳನ್ನು ಮಾಡೋದ್ರಿಂದ ಅವರ ಸರ್ವ ದೋಷಗಳು ಸಹ ನಿವಾರಣೆಯಾಗುತ್ತವೆ, ಅವರ ಅಭಿವೃದ್ಧಿಯಾಗುತ್ತೆ. ಅಂತಹ ಪರಿಹಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಮೇಷರಾಶಿಯವರು ಜಾತಕದ ರೀತಿಯ ಮೇಷರಾಶಿಯಾಗಿರ್ಬೋದು ಅಥವಾ ಅವರ ನಾಮಾಂಕಿತದಿಂದ ಅಂದರೆ ಹೆಸರಿನಿಂದ ಮೇಷರಾಶಿಯವರಾಗಿದ್ದರೂ ಸಹ ಈ ಪರಿಹಾರಗಳನ್ನು ಮಾಡ್ಬೋದು. ಮೇಷರಾಶಿಯವರು ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂದರೆ, ಉದ್ಯೋಗ ಅಭಿವೃದ್ಧಿ ಆಗ್ತಾ ಇಲ್ಲ, ಪ್ರಮೋಷನ್ ಆಗ್ತಾ ಇಲ್ಲ, ಅಥವಾ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಕಿರುಕುಳ ಅನುಭವಿಸ್ತಾ ಇದ್ದಾರೆ ಎಂದರೆ ಅವರು ಏನಪ್ಪ ಪರಿಹಾರ ಮಾಡಬೇಕು ಅಂದರೆ, ಪ್ರತಿದಿನ ಬೆಳಗ್ಗೆ 7 ಗಂಟೆಯ ಒಳಗೆ ಅಂದರೆ ಸೂರ್ಯೋದಯದ ಬೆಳಗ್ಗೆ 5ರಿಂದ 7 ಗಂಟೆಯ ಒಳಗೆ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಸೂರ್ಯನ ಎದುರಿಗೆ ಕೂತ್ಕೊಂಡು ಚಾಪೆ ಹಾಕಿ ಕುಳಿತುಕೊಳ್ಬೇಕು. ಸೂರ್ಯನ ಎದುರಿಗೆ ಕೂತ್ಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ನಮಸ್ಕಾರ ಬಂದರೆ ಮಾಡಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಪ್ರದಕ್ಷಿಣೆ ನಮಸ್ಕಾರ 11 ನಮಸ್ಕಾರವನ್ನು ಸೂರ್ಯನಿಗೆ ಪ್ರತಿದಿನ ಮಾಡ್ತಾ ಬರಬೇಕು. ಮತ್ತು ಪ್ರತಿ ಶನಿವಾರಗಳಂದು ದಶಮಾಧಿಪತಿ ಮೇಷರಾಶಿಗೆ ಶನಿನೇ ಆಗೋದ್ರಿಂದ ಪ್ರತಿ ಶನಿವಾರ ಬನ್ನಿ ಮರದ ಹತ್ರ, ಬನ್ನಿ ಮರ ಇರುತ್ತೆ, ಶನಿವಾರ ಯಾವುದಾದ್ರು ನವಗ್ರಹ ದೇವಸ್ಥಾನಗಳಲ್ಲಿ ಇರುತ್ತೆ, ಆ ಬನ್ನಿ ಮರದ ಹತ್ತಿರ 2 ದೀಪಗಳನ್ನು ಹಚ್ಚಿಡಿ. ಮಣ್ಣಿನ ದೀಪ ಆಗ್ಬೋದು, ಬೆಳ್ಳಿ ದೀಪ ಆಗ್ಬೋದು, ಅಥವಾ ಮಾಮೂಲಿ ಮಣ್ಣಿನ ದೀಪ ಹಚ್ಚಿಟ್ರೆ ಒಳ್ಳೆಯದು. ಬನ್ನಿ ಮರದ ಹತ್ರ 2 ಮಣ್ಣಿನ ದೀಪ ಹಚ್ಚಿಟ್ಟು ಆ ಬನ್ನಿ ಮರಕ್ಕೆ 2 ಕಡೆ ಹಚ್ಚಿ ಪೂಜೆ ಮಾಡಿ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡ್ತಾ ಬಂದರೆ ಉದ್ಯೋಗದಲ್ಲಿ ತುಂಬ ರೀತಿಯ ಅಭಿವೃದ್ಧಿಗಳು ಆಗುತ್ತೆ, ಉದ್ಯೋಗ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇವರು ವಿಶೇಷವಾಗಿ ಪ್ರತಿದಿನ ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಓದ್ತಾ ಬಂದರೆ ಅವರಿಗೆ ಉದ್ಯೋಗದಲ್ಲಿರುವ ಸರ್ವ ಸಮಸ್ಯೆಗಳು, ಸಹೋದ್ಯೋಗಿಗಳಿಂದ ಇರುವ ತೊಂದರೆಗಳು, ಅಭಿವೃದ್ಧಿ ಇಲ್ಲ ಅನ್ನೋದು ಅಥವಾ ಹೊಸ ಉದ್ಯೋಗ ಹುಡುಕ್ತಾ ಇರೋರು ಎಲ್ಲರಿಗೂ ಸಹ ಈ ಪರಿಹಾರಗಳಿಂದ ಉದ್ಯೋಗ ಸಮಸ್ಯೆಗಳ ನಿವಾರಣೆಯಾಗಿ ತುಂಬ ರೀತಿಯ ಅನುಕೂಲಗಳು ಆಗುತ್ತೆ. ಮೇಷರಾಶಿಯವರಿಗೆ ಉದ್ಯೋಗ ಸಮಸ್ಯೆ ಯಾರು ಎದುರಿಸ್ತಾ ಇದ್ದಾರೆ ಅವರೆಲ್ಲ ಈ ಪರಿಹಾರವನ್ನು ಮಾಡ್ಕೋಬೋದು. ಹಾಗೆಯೇ ಮೇಷರಾಶಿಯವರು ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಗಂಡ ಹೆಂಡತಿ ಕ್ಲಾಶಸ್ ಆಗ್ತಾ ಇದೆ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಅಥವಾ ನಿಮ್ಮ ಗಂಡ ಹೆಂಡತಿ ಮಧ್ಯೆ 3ನೇ ವ್ಯಕ್ತಿಗಳು ತಲೆ ಹಾಕ್ತಾ ಇದ್ದಾರೆ ಎಂದಾಗ ದೇವಿ ಪೂಜೆಯನ್ನು ಮಾಡಬೇಕು. ಮೇಷರಾಶಿಗೆ ಕುಜ ಅಧಿಪತಿ ಆಗ್ತಾನೆ. ಆ ಕುಜನಿಗೆ ಆದಷ್ಟು ದೇವಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯಿಂದ ಈ ಕುಜ ದೋಷಗಳು ಅಥವಾ ಕುಜನಿಗೆ ಸಂಬಂಧಪಟ್ಟಿದ್ದ ದೋಷಗಳು ಪರಿಹಾರ ಆಗುತ್ತವೆ. ಆದ್ದರಿಂದ ದಾಂಪತ್ಯ ಸಮಸ್ಯೆಗಳೇನು ಅನುಭವಿಸ್ತಾ ಇರೋರು ಪ್ರತಿದಿನ ದೇವಿಗೆ ಪೂಜೆ ಮಾಡಿ ಶ್ರೀ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಓದುತ್ತಾ ಬಂದರೆ ಸರ್ವ ರೀತಿಯ ದಾಂಪತ್ಯ ಸಮಸ್ಯೆಗಳು ಸಹ ನಿವಾರಣೆಯಾಗ್ತವೆ. ತುಂಬ ವಿಶೇಷವಾದದ್ದು ದೇವಿ ಖಡ್ಗಮಾಲ ಸ್ತೋತ್ರ. ದೇವಿ ಖಡ್ಗಮಾಲ ಸ್ತೋತ್ರದ ಮಹತ್ವವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ವಿಶೇಷ, ತುಂಬ ಪವರ್ಫುಲ್. ಯಾರು ಬೇಕಾದರೂ, ಯಾರು ದಾಂಪತ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಯಾರು ಡಿವೋರ್ಸಿಗೆ ಬಂದಿದೆ ಅವರೆಲ್ಲದರೂ ಸಹ ಈ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಓದಿ ದೇವಿ ಪೂಜೆ ಮಾಡ್ತಾ ಬಂದರೆ ಸರ್ವ ದಾಂಪತ್ಯ ಸಮಸ್ಯೆಗಳು ಸಹ ನಿವಾರಣೆಯಾಗ್ತವೆ. ಮತ್ತು ಪ್ರತಿ ಶುಕ್ರವಾರ ಅತ್ತಿ ಮರಕ್ಕೆ, ಅತ್ತಿ ಹಣ್ಣು ಔದುಂಬರ ವೃಕ್ಷ ಅಂತ ಕರೀತಾರೆ, ಶುಕ್ರಗ್ರಹದ ವೃಕ್ಷ, ಶುಕ್ರಗ್ರಹದ ಅತ್ತಿ ಮರಕ್ಕೆ ಪ್ರತಿ ಶುಕ್ರವಾರ 6 ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡ್ತಾ ಬಂದರೆ, ಅಥವಾ ಅವರೆಕಾಳು ಪೂಜೆಯನ್ನು ಮಾಡಿ, ಶುಕ್ರಗ್ರಹಕಾರಕ ಸಂಗಾತಿಕಾರಕ ಅಂತ ಹೇಳ್ತಾರೆ, ಶುಕ್ರನನ್ನು ಕಳತ್ರಕಾರಕ ಅಂತ ಹೇಳ್ತಾರೆ. ಆ ಅದರಿಂದ ಶುಕ್ರಗ್ರಹದ ಧಾನ್ಯವಾದ ಅವರೆಕಾಳನ್ನು ಪೂಜೆ ಮಾಡಿ ಯಾವುದಾದ್ರು ಹತ್ತಿರದ ದೇವಸ್ಥಾನಕ್ಕಾಗಲಿ ಅಥವಾ ನೆನೆಸ್ಬಿಟ್ಟು ಹಸುಗಳಿಗೆ ತಿನ್ನಿಸೋದಾಗಲಿ ಮಾಡ್ತಾ ಬಂದರೆ, ದಾನವನ್ನು ಮಾಡ್ತಾ ಬಂದರೆ ಸರ್ವ ರೀತಿಯ ದಾಂಪತ್ಯ ಸಮಸ್ಯೆಗಳು, ದಾಂಪತ್ಯ ದೋಷಗಳು ಸಹ ನಿವಾರಣೆಯಾಗ್ತವೆ. ಹಾಗೆ ಪ್ರತಿದಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ ಅಷ್ಟೋತ್ತರವನ್ನು ಓದಿ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಓದಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ ಹಾಲನ್ನು ನೈವೇದ್ಯ ಮಾಡ್ತಾ ಬಂದರೆ
ಸರ್ವ ರೀತಿಯ ದಾಂಪತ್ಯಕ್ಕಿರುವ ಸಮಸ್ಯೆಗಳು, ಮೂರನೇ ವ್ಯಕ್ತಿಯಿಂದ ಆಗ್ತಿರೋ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಆ ರೀತಿ ದೋಷ ಬಂದು ಮೂರನೇ ವ್ಯಕ್ತಿಗಳು ತಲೆ ಹಾಕಿ ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಕ್ಲಾಶಸ್ ಆಗ್ತಾ ಇದೆ ಎನ್ನುವರು ಅವರೆಲ್ಲರೂ ಸಹ ಈ ಪರಿಹಾರಗಳನ್ನು ಮಾಡಿದ್ರೆ ಸರ್ವ ರೀತಿಯ ದಾಂಪತ್ಯ ಸಮಸ್ಯೆಗಳು ಸಹ ನಿವಾರಣೆಯಾಗ್ತವೆ. ಮೇಷರಾಶಿಯವರಿಗೆ ಈ ದಾಂಪತ್ಯ ಸಮಸ್ಯೆಗಳಿಗೆ ಇದೇ ಪರಿಹಾರಗಳು. ಹಾಗೆಯೇ ಮೇಷರಾಶಿಯವರು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಎದ್ದರೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ದುಡ್ದಿದ್ದೆಲ್ಲ ಬರೀ ಹಾಸ್ಪಿಟ್ಲಿಗೆ ಇಡ್ತಾ ಇದ್ದಾರೆ ಅಂತಂದರೆ, ಆರೋಗ್ಯ ತುಂಬ ಏರಿಳಿತ ಆಗ್ತಾ ಇದೆ ಅಂತಂದರೆ, ಅಂಥವರು ಪ್ರತಿದಿನ ಶ್ರೀ ಗಣಪತಿ ಪೂಜೆಯನ್ನು ಮಾಡಿ, ಬಲಮುರಿ ಗಣಪತಿ ಆಗ್ಬೋದು ಅಥವಾ ಎಡಮುರಿ ಗಣಪತಿ ಆಗ್ಬೋದು, ಗಣಪತಿಯ ಪೂಜೆಯನ್ನು ಮಾಡಿ ಗಣೇಶ ಪಂಚರತ್ನ ಸ್ತೋತ್ರ, ಶ್ರೀ ಶಂಕರಾಚಾರ್ಯರು ಬರೆದಿರುವ ಗಣೇಶ ಪಂಚರತ್ನ ಸ್ತೋತ್ರ, ಮುದಾಕರಕ್ತ ಮೋದಕಂ ಅಂತ ಸ್ಟಾರ್ಟ್ ಆಗುತ್ತೆ. ಸ್ತೋತ್ರ ಮರ ಆ್ಯಪಲ್ಲೆಲ್ಲ ಸಿಗುತ್ತೆ. ಗಣೇಶ ಪಂಚರತ್ನ ಸ್ತೋತ್ರವನ್ನು ಓದಿ ಗರಿಕೆಯನ್ನು ಪೂಜೆ ಮಾಡಿ, ಶಕ್ತಿಯಾನುಸಾರ ಎಷ್ಟು ಸಿಗುತ್ತೋ ಅಷ್ಟು ಗರಿಕೆಯನ್ನು ಪೂಜೆ ಮಾಡಿ ಗಣಪತಿಗೆ ಒಂದು ಬೆಲ್ಲವನ್ನು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿದ್ದಾದಮೇಲೆ, ಮಂಗಳಾರತಿ ಮಾಡಿದ ನಂತರ ಆ ಗರಿಕೆಯನ್ನು ತೆಗೆದುಕೊಂಡು, ಪ್ರಸಾದದ ಗರಿಕೆಯನ್ನು ತೆಗೆದುಕೊಂಡು ವಾಟರ್ ಫಿಲ್ಟರ್ಗೆ ಹಾಕಿ ಆ ನೀರನ್ನು ಪ್ರತಿ ದಿವಸ ಕುಡಿತಾ ಬಂದರೆ ನಿಮಗಿರುವ ಗೋಚರ ರೋಗಗಳು ಮತ್ತು ಅಗೋಚರ ರೋಗಗಳು, ನಮಗೆ ಕಣ್ಣಿಗೆ ಕಾಣಿಸ್ದಲೇ ಇರೋದು ರೋಗಗಳು ಸಹ ನಿವಾರಣೆಯಾಗ್ತವೆ. ಗರಿಕೆಯ ರಸ ತುಂಬ ಶ್ರೇಷ್ಠವಾದದ್ದು, ತುಂಬ ವಿಶೇಷವಾದ ಫಲದಾಯಕ. ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗ್ಬೋದು, ಬಾಡಿ ಹೀಟ್ ಸಮಸ್ಯೆಗಳಾಗ್ಬೋದು, ನಮಗೆ ಗೊತ್ತಾಗ್ದಲೇ ಏನಾದ್ರು ಅಗೋಚರ ರೋಗಗಳಿದ್ರೆ ದೇಹದಲ್ಲಿ, ಅದೆಲ್ಲ ಸಹ ನಿವಾರಣೆ ಆಗ್ತಾ ಬರ್ತವೆ. ಟೆನ್ಷನ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅದರಿಂದ. ಮತ್ತು ಪ್ರತಿದಿನ ಶ್ರೀ ಧನ್ವಂತರಿ ಅಷ್ಟೋತ್ರ ಮತ್ತು ಶ್ರೀ ವಿಷ್ಣು ಸಹಸ್ರನಾಮವನ್ನು ಮೇಷರಾಶಿಯವರು ಪಾರಾಯಣ ಮಾಡ್ತಾ ಬಂದರೆ ಆರೋಗ್ಯ ಭಾಗ್ಯ ಉಂಟಾಗ್ತದೆ, ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇವೆಲ್ಲವೂ ಸಹ ಮೇಷರಾಶಿಯವರ ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಮತ್ತು ದಾಂಪತ್ಯ ಸಮಸ್ಯೆಗಳು. ವಿಶೇಷವಾಗಿ ನಿಮ್ಮ ಜಾತಕದ ಪ್ರಕಾರವೇ ತಿಳ್ಕೋಬೇಕು ಅಂತಂದರೆ ನಿಮಗೇನು ಪ್ರಶ್ನೆ ಇದೆ ಮೇಷರಾಶಿಯವರ ಬಗ್ಗೆ, ಆ ಪ್ರಶ್ನೆಗಳನ್ನು ಕಮೆಂಟ್ಸಲ್ಲಿ ಹಾಕಿ, ನಾನು ಖಂಡಿತ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಇದೇ ಮೊದಲ ಬಾರಿಗೆ ನಮ್ಮ ಜ್ಞಾನದಾಯಿನಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಏಕೆಂದರೆ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರ್ತಾರೆ, ದಾಂಪತ್ಯ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ, ಅವರಿಗೆಲ್ಲರಿಗೂ ಸಹ ಉಪಯೋಗ ಆಗಲಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.